ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ತಂದೆಯಾದ ಆಮೆನ್. ದೇವರೇ, ಈ ದಿನವನ್ನು ಕೊಟ್ಟದ್ದಕ್ಕಾಗಿ ನಿಮಗೆ ಅನಂತ ವಂದನೆಯನ್ನು ಸಲ್ಲಿಸುತ್ತೇವೆ. ನಮಗೋಸ್ಕರ ವಾರಕ್ಕೊಮ್ಮೆ ಬರಲಿರುವ ನಮ್ಮ ಮೇಡಮ್ ಅವರನ್ನು ಅರಸಿ ಆಶೀರ್ವದಿಸಿರಿ. ಅವರು ಹೆಚ್ಚಾಗಿ ಶುಭ ಸಂದೇಶವನ್ನು ಸಾರಲು ಅವರಿಗೆ ಶಕ್ತಿಯನ್ನು, ನಿಮ್ಮ ಹೆಚ್ಚಿನ ಆಶೀರ್ವಾದವನ್ನು ಅವರಿಗೆ ದಯಪಾಲಿಸಿರಿ ತಂದೆಯೇ. ಸ್ವರ್ಗದಲ್ಲಿರುವ ನಮ್ಮ ತಂದೆ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಮಾತೆ ಮರಿಯಮ್ಮನವರೇ, ನಮ್ಮವರ ಪ್ರಸಾದಗಳು ನಿಮ್ಮ ಪುತ್ರನಿಂದ ಬೇಡಿ ತನ್ನಿರಿ. ನಮ್ಮ ಪ್ರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ, ಆದಲಿದಂತೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ಪ್ರೈಸ್ ದ ಲಾರ್ಡ್ ಮೇಡಮ್. ಆಮೇನ್. ಪ್ರೇಸ್ ದ ಲಾರ್ಡ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಶುರು ಮಾಡೋಣ ಬುಕ್ ಆಫ್ ಪ್ರಸಂಗಿ, ಎಕ್ಲಿಶಿಯಾಸ್ಟೀಸ್. ಓಕೆ, ಸೊ ಎಕ್ಲಿಶಿಯಾಸ್ಟೀಸ್, ದ ಬುಕ್ ದಟ್ ಸರ್ಚಸ್ ಫಾರ್ ದ ಮೀನಿಂಗ್ ಆಫ್ ಲೈಫ್. ಈ ಪುಸ್ತಕದ ಪರಿಚಯ. ಪ್ರಸಂಗಿ ಹಳೆಯ ಒಡಂಬಡಿಕೆಯ ಜ್ಞಾನ ಸಾಹಿತ್ಯ ಪುಸ್ತಕಗಳಲ್ಲಿ ಒಂದು, ವಿಸ್ಡಮ್ ಲಿಟ್ರೇಚರ್ ಬುಕ್ಸ್ ಅಂತ ಆ ಪುಸ್ತಕಗಳಲ್ಲಿ ಒಂದು ಪುಸ್ತಕ ಆಗುತ್ತದೆ. ಈ ಪುಸ್ತಕವು ಜೀವನದ ನಿಜವಾದ ಅರ್ಥವೇನು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುತ್ತದೆ. ಸಂಪತ್ತು, ಜ್ಞಾನ, ಸಂತೋಷ, ಕಷ್ಟ, ಕೆಲಸ, ಕಾಲ, ಮರಣ ಇವೆಲ್ಲವನ್ನ ಪ್ರಶ್ನಿಸಲು ಕೊನೆಗೆ ದೇವರನ್ನ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಕೊಳ್ಳುವುದು ಮನುಷ್ಯನ ಸಂಪೂರ್ಣ ಕರ್ತವ್ಯ ಎಂದು ತಿಳಿಸುತ್ತದೆ. ಈ ಪುಸ್ತಕವು ಜೀವನವು ದೇವರಿಲ್ಲದೆ ಶೂನ್ಯವೆಂದು ಬೋಧಿಸುತ್ತದೆ. ಇಂಗ್ಲಿಷ್ ಯಾರಿಲ್ಲ ಅಲ್ಲ, ಕನ್ನಡ ಮಾತ್ರ ಮಾತಾಡೋಣ. ಇಂಗ್ಲಿಷ್ ಯಾರನ್ನ ಇದ್ದೀರಾ? ಇಂಗ್ಲಿಷ್ ಯಾರಿಲ್ಲ ಮೇಡಮ್. ಇಲ್ಲ, ಸೊ ಬೋತ್ ಕನ್ನಡ. ಸೊ ಈ ಪುಸ್ತಕದ ಲೇಖಕ, ಆಥರ್, ಸಾಂಪ್ರದಾಯಿಕವಾಗಿ ರಾಜ ಸಾಲಮೋನನು, ಕಿಂಗ್ ಸಾಲಮನ್ ಈ ಪುಸ್ತಕವನ್ನು ಬರೆದನೆಂದು ನಂಬಲಾಗುತ್ತದೆ. ಈ ಪುಸ್ತಕದ ಹಿನ್ನೆಲೆ, ಇಸ್ರೇಲಿನ ಅತ್ಯಂತ ಜ್ಞಾನಿಯಾದ ರಾಜನಾದ ಸಾಲಮೋನನು ಜೀವನದ ಎಲ್ಲಾ ಅನುಭವಗಳನ್ನ ಹೊಂದಿದ್ದನು. ಅಪಾರ ಐಶ್ವರ್ಯ, ಅರಮನೆಗಳು, ತೋಟಗಳು, ಸೇವಕರು, ಸಂಗೀತ, ಜ್ಞಾನ ಎಲ್ಲವನ್ನ ಅನುಭವಿಸಿದನು. ಆದರೆ ದೇವರಿಲ್ಲದೆ ಇವೆಲ್ಲವೂ ಶಾಶ್ವತ ಸಂತೋಷವನ್ನ ನೀಡುವುದಿಲ್ಲ ಎಂಬುದನ್ನ ಅವನು ಅರಿತನು. ಈ ಪುಸ್ತಕದ ಕೆಲವು ಮುಖ್ಯ ವಿಷಯಗಳು. ಜೀವನದ ಅರ್ಥ. ಈ ಪುಸ್ತಕ ಇದ್ರ ಬಗ್ಗೆ ಎಲ್ಲ ಮಾತನಾಡುತ್ತದೆ. ಜೀವನದ ಅರ್ಥ, ಮೀನಿಂಗ್ ಆಫ್ ಲೈಫ್. ಎಲ್ಲಕ್ಕೂ ಸಮಯವಿದೆ. ಇಟ್ ಸ್ಪೀಕ್ಸ್ ಅಬೌಟ್ ದೇರ್ ಇಸ್ ಟೈಮ್ ಫಾರ್ ಎವ್ರಿಥಿಂಗ್. ಜ್ಞಾನದ ಮೌಲ್ಯ, ವ್ಯಾಲ್ಯೂ ಆಫ್ ವಿಸ್ಡಮ್. ಸಂಪತ್ತಿನ ಮಿತಿ, ಸ್ಪೀಕ್ಸ್ ಅಬೌಟ್ ದ ಲಿಮಿಟ್ಸ್ ಆಫ್ ವೆಲ್ತ್. ದೇವರ ಭಯ, ಫಿಯರ್ ಆಫ್ ಗಾಡ್. ಅಂಡ್ ಕೊನೆಗೆ ಜೀವನವನ್ನ ದೇವರ ವರವೆಂದು ಆನಂದಿಸುವುದು ಬಗ್ಗೆ ಮಾತಾಡುತ್ತೆ. ಎಂಜಾಯ್ ಗಾಡ್ಸ್ ಗಿಫ್ಟ್ ಅಂತ ಈ ಪುಸ್ತಕದಲ್ಲಿ ಕಾರ್ಯಗಳೆಲ್ಲ ಇರುತ್ತದೆ. ಪ್ರಸಂಗಿ ಪುಸ್ತಕವು ಕಥೆಯಲ್ಲ, ಇದು ಜೀವನದ ಅನುಭವಗಳ ದಿನಚರಿ ಅಂತಿದೆ. ಲೇಖಕನು ಪ್ರಶ್ನಿಸುತ್ತಾನೆ, ಜೀವನದ ಉದ್ದೇಶವೇನು ಅಂತ ಈ ಪುಸ್ತಕದ ಲೇಖಕನು ಕೇಳ್ತಾನೆ. ಅವನು ಜ್ಞಾನ, ಸಂತೋಷ, ಕೆಲಸ, ಹಣ, ಅಧಿಕಾರ, ಖ್ಯಾತಿ ಎಲ್ಲವನ್ನ ಪರೀಕ್ಷಿಸುತ್ತಾನೆ. ಕೊನೆಯಲ್ಲಿ ಅವನು ತಿಳಿಯುವ ಸತ್ಯ, ದೇವರನ್ನ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಕೊಳ್ಳಿರಿ ಅಂತ ಈ ಪುಸ್ತಕದಲ್ಲಿ ಬರೀತಾರೆ. ಮೊದಲನೇ ಅಧ್ಯಾಯ, ಪ್ರಸಂಗಿ ಎಲ್ಲವೂ ವ್ಯರ್ಥವೆನಿಸುತ್ತದೆ ಅಂತ ಹೇಳುತ್ತದೆ. ಎವ್ರಿಥಿಂಗ್ ಸೀಮ್ಸ್ ಮೀನಿಂಗ್ಲೆಸ್. ಲೇಖಕನು ವ್ಯರ್ಥ, ಎಲ್ಲವೂ ವ್ಯರ್ಥ ಎಂದು ಆರಂಭಿಸುತ್ತಾನೆ. ಜನರು ಬರುತ್ತಾರೆ, ಹೋಗುತ್ತಾರೆ, ಆದರೆ ಭೂಮಿ ಉಳಿಯುತ್ತದೆ. ಸೂರ್ಯ ಉದಯಿಸುತ್ತಾನೆ, ಅಸ್ತಮಿಸುತ್ತಾನೆ, ಗಾಳಿ ಸುತ್ತುತ್ತದೆ, ನದಿಗಳು ಸಮುದ್ರಕ್ಕೆ ಹರಿದರೂ ಸಮುದ್ರ ತುಂಬುವುದಿಲ್ಲ. ಮನುಷ್ಯನು ಹೊಸದನ್ನ ಹುಡುಕುತ್ತಾನೆ, ಆದರೆ ಎಲ್ಲವೂ ಪುನರಾವರ್ತನೆಯಂತೆ ಕಾಣುತ್ತದೆ. ಸಾಲಮೋನನು ಅಪಾರ ಜ್ಞಾನವನ್ನ ಹೊಂದಿದ್ದರೂ ಜ್ಞಾನವು ದುಃಖವನ್ನ ಹೆಚ್ಚಿಸುತ್ತದೆ ಎಂದು ಹೇಳುತ್ತಾನೆ. ಮೊದಲನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಓನ್ಲಿ ಗಾಡ್ ಗಿವ್ಸ್ ಲಾಸ್ಟಿಂಗ್ ಪರ್ಪಸ್, ನಾವೇನೇ ಮಾಡಿದ್ರು ಅಂತ. ಎರಡನೇ ಅಧ್ಯಾಯ, ಪ್ಲೆಜರ್ ಕೆನಾಟ್ ಸ್ಯಾಟಿಸ್ಫೈ, ಸಂತೋಷ ಮಾತ್ರ ಜೀವನದ ಉತ್ತರ ಅಲ್ಲ ಅಂತ ಬರೆಯಲ್ಪಟ್ಟಿದೆ. ಸಾಲಮೋನನ ಸಂತೋಷ ನಗು, ಅರಮನೆಗಳು, ತೋಟಗಳು, ಐಶ್ವರ್ಯ, ಸಂಗೀತ, ಸೇವಕರು ಎಲ್ಲವನ್ನ ಅನುಭವಿಸುತ್ತಾನೆ. ಆದರೆ ಕೊನೆಯಲ್ಲಿ ಅವನು ಶಾಶ್ವತ ಸಂತೋಷವನ್ನ ನೀಡಲಿಲ್ಲ.
ಕಷ್ಟಪಟ್ಟು ಸಂಪಾದಿಸಿದರೂ ಕೊನೆಯಲ್ಲಿ ಬೇರೆ ಯಾರಾದರೂ ಅನುಭವಿಸುತ್ತಾರೆ ಅಂತ ಬರೆಯಲ್ಪಟ್ಟಿದೆ. ಹಾಗಾಗಿ ಸೀಕ್ ಗಾಡ್ ಬಿಫೋರ್ ಸೀಕಿಂಗ್ ಸಕ್ಸಸ್ ಅಂತ. 3ನೇ ಅಧ್ಯಾಯ ಪ್ರತಿಯೊಂದಕ್ಕೂ ಒಂದು ಸಮಯ ಇದೆ. ದೆರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್. ಈ ಅಧ್ಯಾಯದಲ್ಲಿ ಪ್ರಸಿದ್ಧವಾದ ಮಾತು ಬರುತ್ತದೆ. ಹುಟ್ಟುವ ಸಮಯ, ಸಾಯುವ ಸಮಯ, ಸಮಯ, ನೆಡುವ ಸಮಯ, ಕೀಳುವ ಸಮಯ. ದೇವರ ಪ್ರತಿಯೊಂದು ವಿಷಯಕ್ಕೂ ಸರಿಯಾದ ಸಮಯವನ್ನ ನಿಗದಿಪಡಿಸಿದ್ದಾರೆ ಅಂತ. ಗಾಡ್ ಕಂಟ್ರೋಲ್ಸ್ ಎವ್ರಿ ಸೀಸನ್ ಆಫ್ ಲೈಫ್ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಟ್ರಸ್ಟ್ ಗಾಡ್ಸ್ ಟೈಮಿಂಗ್ಸ್ ಈವನ್ ವೆನ್ ಯು ಡೂ ನಾಟ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಒಬ್ಬನಿಗಿಂತ ಇಬ್ಬರು ಉತ್ತಮ, ಬೆಟರ್ ಟುಗೆದರ್. ಇಲ್ಲಿ ಲೇಖಕನು ಅನ್ಯಾಯ, ದಬ್ಬಾಳಿಕೆ ಮತ್ತು ಏಕಾಂತವನ್ನ ಗಮನಿಸುತ್ತಾನೆ. ಒಬ್ಬಟ್ಟಿಯಾಗಿ ಬದುಕುವುದಕ್ಕಿಂತ ಇಬ್ಬರು ಒಟ್ಟಾಗಿ ಇದ್ದರೆ ಉತ್ತಮ ಅಂತ ಬರೆಯಲ್ಪಟ್ಟಿದೆ. ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡಬಹುದು ಅಂತ. 3 ಎಲೆಗಳ ಹಗ್ಗವು ಬೇಗ ತುಂಡಾಗುವುದಿಲ್ಲ ಎಂಬ ಪ್ರಸಿದ್ಧ ಮಾತು ಈ ಅಧ್ಯಾಯದಲ್ಲಿ ಇದೆ. 2 people can help each other, encourage each other and stand together. A cord of 3 strands is not quickly broken. Therefore, God created us to support and encourage one another ಅಂತ. ಈ 1-4 ಅಧ್ಯಾಯಗಳಲ್ಲಿ ಜೀವನದ ಅರ್ಥವು ಸಂಪತ್ತು, ಸಂತೋಷ ಅಥವಾ ಜ್ಞಾನದಲ್ಲ, ದೇವರೊಂದಿಗೆ ನಡೆಯುವ ಜೀವನದಲ್ಲಿದೆ. ದೇವರ ಸಮಯವನ್ನ ನಂಬಿ ಒಳ್ಳೆಯ ಸಂಬಂಧಗಳನ್ನ ಬೆಳೆಸಿ ಆತನ ಭಯದಲ್ಲಿ ಜೀವಿಸಿ ಅಂತ ಹೇಳಲ್ಪಟ್ಟಿದೆ. 5ನೇ ಅಧ್ಯಾಯಗಳಿಂದ ಫಿಯರ್ ಗಾಡ್ ಇನ್ ವರ್ಷಿಪ್, ದೇವರ ಸನ್ನಿಧಿಯಲ್ಲಿ ಭಯಭಕ್ತಿಯಿಂದ ನಡೆಯಿರಿ ಅಂತ. ದೇವರ ಆಲಯಕ್ಕೆ ಬಂದಾಗ ಹೆಚ್ಚು ಮಾತನಾಡದೆ ಕೇಳುವ ಮನಸ್ಸಿನಿಂದ ಬರಬೇಕು. ದೇವರಿಗೆ ಮಾಡಿದ ಪ್ರತಿಜ್ಞೆಗಳನ್ನ ತಪ್ಪದೆ ನೆರವೇರಿಸಬೇಕು. ಹಣವನ್ನ ಪ್ರೀತಿಸುವವನಿಗೆ ಹಣದಿಂದ ಎಂದಿಗೂ ತೃಪ್ತಿ ಸಿಗುವುದಿಲ್ಲ. ದೇವರು ಕೊಟ್ಟಿರುವುದನ್ನ ಸಂತೋಷದಿಂದ ಅನುಭವಿಸುವುದು ಆತನ ವರವಾಗಿದೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಹಾನರ್ ಗಾಡ್ ಸಿನ್ಸಿಯರ್ಲಿ ಅಂಡ್ ಬಿ ಕಂಟೆಂಟ್ ವಿತ್ ವಾಟ್ ಹಿ ಹ್ಯಾಸ್ ಗಿವೆನ್ ಯು. 6ನೇ ಅಧ್ಯಾಯ ವೆಲ್ತ್ ವಿತೌಟ್ ಜಾಯ್, ಸಂತೋಷವಿಲ್ಲದ ಐಶ್ವರ್ಯ. ಒಬ್ಬನು ಅಪಾರ ಸಂಪತ್ತನ್ನು ಹೊಂದಿದರೂ ಅದನ್ನು ಅನುಭವಿಸಲು ಸಾಧ್ಯವಾಗದಿದ್ದರೆ ಅದರಿಂದ ಪ್ರಯೋಜನವಿಲ್ಲ. ದೀರ್ಘಾಯುಷ್ಯವು ದೇವರ ಆಶೀರ್ವಾದವನ್ನು ಅನುಭವಿಸಿದ್ದರೆ ವ್ಯರ್ಥವೇ. ಹಾಗಾಗಿ ಮನುಷ್ಯನ ಆಸೆಗಳು ಎಂದಿಗೂ ಸಂಪೂರ್ಣ ತೃಪ್ತಿ ಆಗುವುದಿಲ್ಲ ಅಂತ ಬರೆಯಲ್ಪಟ್ಟಿದೆ. ಪೊಸೆಷನ್ಸ್ ಕೆನಾಟ್ ರಿಪ್ಲೇಸ್ ಪೀಸ್. ಗ್ರಾಟಿಟ್ಯೂಡ್ ಬ್ರಿಂಗ್ಸ್ ಗ್ರೇಟರ್ ಜಾಯ್ ದ್ಯಾನ್ ಅಬಂಡೆನ್ಸ್. ಮತ್ತೆ ವಿಸ್ಡಮ್ ಫಾರ್ ಡೈಲಿ ಲಿವಿಂಗ್, ಜ್ಞಾನದಿಂದ ಬದುಕುವುದು ಹೇಗೆ. ಈ ಅಧ್ಯಾಯವು ಅನೇಕ ಜ್ಞಾನೋಕ್ತಿಗಳಿಂದ ತುಂಬಿದೆ. ಒಳ್ಳೆಯ ಹೆಸರು ದೊಡ್ಡ ಐಶ್ವರ್ಯಕ್ಕಿಂತ ಮೌಲ್ಯವಾದದ್ದು. ದುಃಖವು ಕೆಲವೊಮ್ಮೆ ಸಂತೋಷಕ್ಕಿಂತ ಹೆಚ್ಚು ಕಲಿಸುತ್ತದೆ. ತಾಳ್ಮೆ ಕೋಪಕ್ಕಿಂತ ಶ್ರೇಷ್ಠ. ಅತಿಯಾದ ನೀತಿವಂತನಾಗಿಯೂ ಅಥವಾ ಅತಿಯಾದ ದುಷ್ಟನಾಗಿಯೂ ಇರಬಾರದು. ದೇವರ ಭಯದಲ್ಲಿ ನಡೆಯಬೇಕು ಅಂತ ಹೇಳುತ್ತದೆ. ನೆಕ್ಸ್ಟ್, ವಿಸ್ಡಮ್ ಅಂಡ್ ಗಾಡ್ ಸೋವರ್ನಿಟಿ, ದೇವರ ಅಧಿಕಾರ ಮತ್ತು ಜ್ಞಾನ. ಇಲ್ಲಿ ರಾಜನ ಅಧಿಕಾರವನ್ನ ಗೌರವಿಸಬೇಕು. ಈ ಲೋಕದಲ್ಲಿ ದುಷ್ಟರು ಕೆಲವೊಮ್ಮೆ ಯಶಸ್ವಿಯಾಗುವಂತೆ ಕಾಣಬಹುದು, ಆದರೆ ದೇವರು ಎಲ್ಲವನ್ನ ನ್ಯಾಯವಾಗಿ ತೀರ್ಪು ಮಾಡುವವನು. ಮನುಷ್ಯನು ದೇವರ ಎಲ್ಲಾ ಕಾರ್ಯಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳುತ್ತದೆ. ಟ್ರಸ್ಟ್ ಗಾಡ್ಸ್ ಜಸ್ಟಿಸ್ ಈವನ್ ವೆನ್ ಲೈಫ್ ಸೀಮ್ಸ್ unfair. Trust God even when his ways are beyond your understanding. ಈ 5-8 ಅಧ್ಯಾಯಗಳು ನಮಗೆ ಹೇಳುವುದೇನೆಂದರೆ ದೇವರನ್ನ ಭಯಭಕ್ತಿಯಿಂದ ಆರಾಧಿಸಬೇಕು. ಹಣಕ್ಕಿಂತ ಸಂತೋಷ ಮುಖ್ಯ. ಜ್ಞಾನವು ಒಳ್ಳೆಯ ಜೀವನಕ್ಕೆ ದಾರಿ ತೋರಿಸುತ್ತದೆ. ದೇವರ ಯೋಜನೆಗಳು ನಮ್ಮ ತಿಳುವಳಿಕೆಯನ್ನ ಮೀರಿ ಇರುತ್ತದೆ. ಎಲ್ಲಾ ಸಂದರ್ಭಗಳಲ್ಲಿಯೂ ದೇವರನ್ನ ನಂಬಬೇಕು ಅಂತ. ದೇವರಿಲ್ಲದೆ ಜೀವನ ಖಾಲಿಯಾಗುತ್ತದೆ. ದೇವರೊಂದಿಗೆ ಪ್ರತಿದಿನ ಸರಳ ಜೀವನವು ಅರ್ಥಪೂರ್ಣವಾಗುತ್ತದೆ ಅಂತ ಬರೆಯಲ್ಪಟ್ಟಿದೆ. ನೆಕ್ಸ್ಟ್, ಥರ್ಡ್ ಪಾರ್ಟ್ ಆಫ್ ದ ಬುಕ್, ಲೈಫ್ ಇಸ್ ಅನ್ಸರ್ಟನ್. 9ನೇ ಅಧ್ಯಾಯ ಜೀವನವು ಅನಿಶ್ಚಿತವಾಗಿದೆ ಅಂತ. ಒಳ್ಳೆಯವರಿಗೂ ಕೆಟ್ಟವರಿಗೂ ಒಂದೇ ರೀತಿಯ ಘಟನೆಗಳು ಸಂಭವಿಸಬಹುದು. ಮರಣವು ಎಲ್ಲರಿಗೂ ಖಚಿತ. ಆದ್ದರಿಂದ ದೇವರು ಕೊಟ್ಟಿರುವ ಜೀವನವನ್ನ ಸಂತೋಷದಿಂದ ಬದುಕಬೇಕು. ನಮ್ಮ ಕೆಲಸವನ್ನ ಮನಪೂರ್ವಕವಾಗಿ ಮಾಡಬೇಕು, ಏಕೆಂದರೆ ಭವಿಷ್ಯ ನಮ್ಮ ಕೈಯಲ್ಲಿಲ್ಲ ಅಂತ ಬರೆಯಲ್ಪಟ್ಟಿದೆ ಈ ಅಧ್ಯಾಯದಲ್ಲಿ.
Live each day thankfully and faithfully, knowing that life is God's gift. Then wisdom or foolishness, ಜ್ಞಾನವೇ ಅಥವಾ ಮೂರ್ಖತನವೇ ಅಂತ ಹೇಳಿ ಕೇಳುತ್ತಾರೆ. ಸಣ್ಣ ಮೂರ್ಖತನವು ದೊಡ್ಡ ಜ್ಞಾನವನ್ನ ಹಾಳು ಮಾಡಬಹುದು. ಜ್ಞಾನಿಯು ಎಚ್ಚರಿಕೆಯಿಂದ ನಡೆಯುತ್ತಾನೆ. ಮೂರ್ಖನು ತನ್ನ ಮಾತು ಮತ್ತು ಕಾರ್ಯಗಳಿಂದ ತಾನೇ ತೊಂದರೆಗೆ ಸಿಲುಕುತ್ತಾನೆ. ನಾಯಕರ ಜ್ಞಾನದಿಂದ ಆಡಳಿತ ನಡೆಸಬೇಕು ಅಂತ. ಗಾರ್ಡ್ ಯೋರ್ ವರ್ಡ್ಸ್, ಚಾಯ್ಸಸ್ ಅಂಡ್ ಕ್ಯಾರೆಕ್ಟರ್ ಎವ್ರಿ ಡೇ ಅಂತ ಹೇಳಿದೆ. ನೆಕ್ಸ್ಟ್, ಟ್ರಸ್ಟ್ ಗಾಡ್ ವಿತ್ ಫ್ಯೂಚರ್, ಭವಿಷ್ಯವನ್ನ ದೇವರಿಗೆ ಒಪ್ಪಿಸಿ. ಭವಿಷ್ಯದ ಬಾಯದಿಂದ ಒಳ್ಳೆ ಕೆಲಸಗಳನ್ನ ನಿಲ್ಲಿಸಬಾರದು. ಬೀಜ ಬಿತ್ತುವ ರೈತನಂತೆ ಧೈರ್ಯದಿಂದ ಕೆಲಸ ಮಾಡಬೇಕು. ಯುವಕರು ತಮ್ಮ ಯೌವನವನ್ನ ಸಂತೋಷದಿಂದ ಕಳೆಯಬಹುದು, ಆದರೆ ದೇವರ ಮುಂದೆ ಜವಾಬ್ದಾರಿಯಿಂದ ಬದುಕಬೇಕು ಅಂತ ಹೇಳುತ್ತಾರೆ. God, do not let uncertainty stop you from doing good. Faithful living requires trust. Therefore, be generous, walk diligently, and leave the results to God. Next, to remember your Creator. This is one of the best chapter in this book. ನಿನ್ನ ಸೃಷ್ಟಿಕರ್ತನನ್ನ ನೆನಪು ಮಾಡು. 12ನೇ ಅಧ್ಯಾಯ ಹೇಳುತ್ತೆ, ಯೌವನದಲ್ಲಿಯೇ ದೇವರನ್ನ ನೆನಪಿಸಿಕೊಳ್ಳಬೇಕು. ವೃದ್ಧ ಪದ್ಯ ಚಿತ್ರಣವನ್ನ ಕಾವ್ಯಕರ್ತವಾಗಿ ವಿವರಿಸಿದ ನಂತರ ಪುಸ್ತಕವು ಅತ್ಯಂತ ಪ್ರಮುಖ ತೀರ್ಮಾನವನ್ನ ನೀಡುತ್ತದೆ. 12ನೇ ಅಧ್ಯಾಯ 13ನೇ ವಚನ ಹೇಳುತ್ತೆ, ದೇವರನ್ನ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಕೊಳ್ಳು, ಇದೇ ಮನುಷ್ಯನ ಸಂಪೂರ್ಣ ಕರ್ತವ್ಯ ಅಂತ. ದೇವರು ಪ್ರತಿಯೊಂದು ಕಾರ್ಯಕ್ಕೂ ನ್ಯಾಯ ತೀರ್ಪು ಮಾಡುತ್ತಾರೆ. Chapter 12 verse 13 says, Fear God and keep his commandments, for this is the whole duty of man. God will bring every deed into judgment. Therefore, begin your walk with God today, not someday. 12 ಅಧ್ಯಾಯಗಳು ಕೊಂಡ ಈ ಪುಸ್ತಕದ ಅಂತಿಮ ಸಂದೇಶ, ಪ್ರಸಂಗಿ ಪುಸ್ತಕವು ಜೀವನದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತದೆ. ಜ್ಞಾನ ಮಾತ್ರ ಸಾಕಾಗುವುದಿಲ್ಲ. ಸಂಪತ್ತು ಶಾಶ್ವತ ಸಂತೋಷ ನೀಡುವುದಿಲ್ಲ. ಅಧಿಕಾರವು ಖ್ಯಾತಿಯು ಉಳಿಯುವುದಿಲ್ಲ. ಸಮಯ ಎಲ್ಲವನ್ನ ಬದಲಿಸುತ್ತದೆ. ಮರಣ ಎಲ್ಲರಿಗೂ ಖಂಡಿತ ಒಂದು ದಿವಸ ಬರುತ್ತದೆ. ಕೊನೆಗೆ ಲೇಖಕನು ಒಂದು ಮಹಾನ್ ಸತ್ಯವನ್ನ ಹೇಳುತ್ತಾನೆ, ದೇವರನ್ನ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಕೊಳ್ಳಿರಿ, ಇದೇ ಜೀವನದ ನಿಜವಾದ ಅರ್ಥ. ಫಿಯರ್ ಗಾಡ್, ಕೀಪ್ ಹಿಸ್ ಕಮಾಂಡ್ಮೆಂಟ್ಸ್, ದಿಸ್ ಇಸ್ ದ ಟ್ರೂ ಪರ್ಪಸ್ ಆಫ್ ಲೈಫ್ ಅಂತ. ಇಲ್ಲಿ ಈ ಪುಸ್ತಕದಲ್ಲಿ ವ್ಯರ್ಥ, ಹೀಬ್ರೂ ವರ್ಡ್ ಇಸ್ ಹೇವಲ್ ಎಂಬ ಪದವು ಅವಿ ಅಥವಾ ಉಸಿರು ಎಂಬ ಅರ್ಥವನ್ನ ಹೊಂದಿದೆ. ಕ್ಷಣಿಕವಾದದ್ದು ಎಂಬ ಸಂದೇಶವನ್ನ ನೀಡುತ್ತದೆ. Hebrew word hevel literally means vapor, breath or mist, emphasizing how fleeting earthly life is. ಪ್ರಸಂಗಿಯು ಜೀವನವನ್ನ ನಿರಾಶೆಯಿಂದ ಅಲ್ಲ, ವಾಸ್ತವಿಕತೆಯಿಂದ ನೋಡಲು ಕಳಿಸುತ್ತಾನೆ. Ecclesiastes is not a pessimistic book, it is a realistic one that points us towards God. ಈ ಪುಸ್ತಕವು ಸಂತೋಷ ಪಡಬೇಡ ಎಂದು ಹೇಳುವುದಿಲ್ಲ, ದೇವರನ್ನ ಮರೆಯದೆ ಸಂತೋಷಿಸಿ ಎಂದು ಹೇಳುತ್ತದೆ. ಈ ಪುಸ್ತಕದ ಮುಖ್ಯ ವಾಕ್ಯ 12ನೇ ಅಧ್ಯಾಯ 13ನೇ ವಚನ, ದೇವರನ್ನ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಕೊಳ್ಳು, ಇದೇ ಮನುಷ್ಯನ ಸಂಪೂರ್ಣ ಕರ್ತವ್ಯ. ಜೀವನದ ಪಾಠ ಈ ಪುಸ್ತಕ ನಮ್ಗೆ ಹೇಳೋದು, ಜೀವನವು ಕ್ಷಣಿಕವಾಗಿದೆ. ಹಣ, ಜ್ಞಾನ, ಯಶಸ್ಸು ಮತ್ತು ಖ್ಯಾತಿ ಎಲ್ಲವೂ ತಾತ್ಕಾಲಿಕ. ಆದರೆ ದೇವರೊಂದಿಗೆ ನಡೆಯುವ ಜೀವನ ಮಾತ್ರ ಶಾಶ್ವತವಾದ ಅರ್ಥ ಮತ್ತು ಸಂತೋಷವನ್ನ ನೀಡುತ್ತದೆ ಅಂತ ಹೇಳುತ್ತೆ. ಲೈಫ್ ಲಿವ್ಡ್ ಇನ್ ರೆವರೆನ್ಸ್ ಫಾರ್ ಗಾಡ್ ಹ್ಯಾಸ್ ಲಾಸ್ಟಿಂಗ್ ಪರ್ಪಸ್, ಪೀಸ್ ಅಂಡ್ ಇಟರ್ನಲ್ ವ್ಯಾಲ್ಯೂ. ಈ ಪುಸ್ತಕದ ಮೆಸೇಜ್ ಇದಾಗಿದೆ. ನೆಕ್ಸ್ಟ್ ಪುಸ್ತಕ ಪರಮಗೀತೆ, ಸಾಂಗ್ ಆಫ್ ಸಾಲಮನ್, ಆರ್ ಯು ಕಾಲ್ ಇಟ್ ಸಾಂಗ್ ಆಫ್ ಸಾಂಗ್ಸ್. ಪ್ರೀತಿಯ ಸೌಂದರ್ಯವನ್ನ ಕೊಂಡಾಡುವ ಪುಸ್ತಕವಾಗಿದೆ ಈ ಪುಸ್ತಕ. The book that celebrates the beauty of love. ಪರಮಗೀತೆ ಹಳೆಯ ಒಡಂಬಡಿಕೆ ಜ್ಞಾನ ಸಾಹಿತ್ಯ, ವಿಸ್ಡಮ್ ಲಿಟ್ರೇಚರ್ ಅಗೇನ್ ಒಂದು ಅದ್ಭುತ ಪುಸ್ತಕವಾಗಿದೆ. ಇದು ನಿಜವಾದ ಪ್ರೀತಿ, ನಿಷ್ಠೆ, ವಿವಾಹ ಮತ್ತು ಪರಸ್ಪರ ಗೌರವವನ್ನ ಕಾವ್ಯ ರೂಪದಲ್ಲಿ ವರ್ಣಿಸುತ್ತದೆ. ಈ ಪುಸ್ತಕವು ಪ್ರೀತಿಯ ಭಾವನೆ ಮಾತ್ರವಲ್ಲ, ದೇವರು ಸ್ಥಾಪಿಸಿದ ಪವಿತ್ರ ವಿವಾಹ ಸಂಬಂಧದ ಸೌಂದರ್ಯವನ್ನು ಸಹ ಆಚರಿಸುತ್ತದೆ. ಈ ಪುಸ್ತಕದ ಲೇಖಕ
ಸಂಪ್ರದಾಯಕವಾಗಿ ಈ ಪುಸ್ತಕವನ್ನು ರಾಜ ಸೊಲೊಮೋನನು ಬರೆದನೆಂದು ನಂಬಲಾಗುತ್ತದೆ. ಈ ಪುಸ್ತಕದ ಹಿನ್ನೆಲೆ, ಈ ಪುಸ್ತಕವು ಒಬ್ಬ ಯುವತಿ ಶೂಲಮಿತೆ ಅವಳ ಪ್ರಿಯತಮ ಮತ್ತು ಕೆಲವು ಸಂದರ್ಭಗಳಲ್ಲಿ ಯೆರೂಸಲೇಮಿನ ಮಹಿಳೆಯರು ಸಂಭಾಷಣೆಯ ರೂಪದಲ್ಲಿ ಬರೆಯಲ್ಪಟ್ಟಿದೆ. ಇದು ಕೇವಲ ಪ್ರೇಮಕಥೆಯಲ್ಲ, ನಿಷ್ಠೆ, ಪರಸ್ಪರ ಗೌರವ, ಸಹನೆ ಮತ್ತು ವಿವಾಹದ ಪವಿತ್ರತೆಯನ್ನ ಬೋಧಿಸುತ್ತದೆ. This book is not just a poetic conversation between young women. It is written as a poetic conversation between young women, Shulamite, her beloved, and at times the daughters of Jerusalem. It's more than a romance. It teaches faithfulness, patience, mutual respect, and sacredness of marriage. ಈ ಪುಸ್ತಕದ ಮುಖ್ಯ ವಿಷಯಗಳು ನಿಜವಾದ ಪ್ರೀತಿ, ಅಬೌಟ್ ಟ್ರೂ ಲವ್, ನಿಷ್ಠೆ, ಫೇತ್ಫುಲ್ನೆಸ್, ವಿವಾಹದ ಪವಿತ್ರತೆ, ಸೇಕ್ರೆಡ್ನೆಸ್ ಆಫ್ ಮ್ಯಾರೇಜ್, ಸಹನೆ ಮತ್ತು ಗೌರವ, ಪೇಷನ್ಸ್ ಅಂಡ್ ರೆಸ್ಪೆಕ್ಟ್, ಕೊನೆಯದಾಗಿ ದೇವರ ಕೊಡುಗೆಯಾದ ಪ್ರೀತಿ, ಲವ್ ಆಸ್ ಗಾಡ್ಸ್ ಗಿಫ್ಟ್ ಅಂತ. ಈ ಪುಸ್ತಕದ ಸಾರಾಂಶ, ಒಬ್ಬ ಯುವತಿ ಮತ್ತು ಅವಳ ಪ್ರಿಯತಮನ ನಡುವೆ ಪ್ರೀತಿ ಈ ಪುಸ್ತಕದ ಕೇಂದ್ರವಾಗಿದೆ. ಅವರು ಪರಸ್ಪರನ್ನ ಗೌರವಿಸುತ್ತಾರೆ, ಪ್ರೋತ್ಸಾಹಿಸುತ್ತಾರೆ ಮತ್ತೆ ನಿಷ್ಠೆಯಿಂದ ಪ್ರೀತಿಸುತ್ತಾರೆ. ಪ್ರೀತಿಯ ಕೇವಲ ಭಾವನೆಯಲ್ಲ, ಪ್ರೀತಿ ಬರೀ ಭಾವನೆ ಅಲ್ಲ, ಅದು ಬದ್ಧತೆ ಮತ್ತು ವಿಶ್ವಾಸದ ಸಂಬಂಧ ಎಂಬುದನ್ನು ಈ ಪುಸ್ತಕವು ತೋರಿಸುತ್ತದೆ. ಮೊದಲನೇ ಅಧ್ಯಾಯ, ಲವ್ ಬಿಗಿನ್ಸ್, ಪ್ರೀತಿ ಆರಂಭ ಆಗುತ್ತದೆ. ಶೂಲಮಿತಿಯ ತನ್ನ ಪ್ರಿಯತನ ಮೇಲಿನ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಾಳೆ. ಅವಳು ತನ್ನ ಸರಳತೆಯ ಬಗ್ಗೆ ಮಾತನಾಡುತ್ತಾಳೆ, ಆದರೆ ಪ್ರಿಯತಮನ ಕಣ್ಣಿನಲ್ಲಿ ಅವಳು ಅತ್ಯಂತ ಸುಂದರಳು. ಇಬ್ಬರು ಪರಸ್ಪರರನ್ನ ಹೊಗಳಿಕೊಳ್ಳುತ್ತಾರೆ. ಲವ್ ವ್ಯಾಲ್ಯೂಸ್ ದ ಪರ್ಸನ್, ನಾಟ್ ಔಟ್ವರ್ಡ್ ಅಪಿಯರೆನ್ಸ್. ಹೆಲ್ತಿ ಲವ್ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಅಂಡ್ ಅಫರ್ಮ್ಸ್ ಒನ್ ಅನದರ್. ಎರಡನೇ ಅಧ್ಯಾಯ, ಲವ್ ಗ್ರೋಸ್ ಲೈಕ್ ಸ್ಪ್ರಿಂಗ್, ವಸಂತದಿಂದ ಅರಳುವ ಪ್ರೀತಿ. ಇಲ್ಲಿ ಪ್ರೀತಿಯು ವಸಂತ ಋತುವಿನ ಸೌಂದರ್ಯದೊಂದಿಗೆ ಹೋಲಿಸಲಾಗಿದೆ. ಪ್ರಿಯತಮನು ತನ್ನ ಪ್ರಿಯಳನ್ನ ಕರೆಯುತ್ತಾನೆ, ಸಣ್ಣ ನರಿಗಳಿಗೂ ದ್ರಾಕ್ಷಿ ತೋಟವನ್ನ ಹಾಳು ಮಾಡುತ್ತವೆ ಎಂಬ ಎಚ್ಚರಿಕೆಯಿಂದ ಸಂಬಂಧವನ್ನ ಹಾಳು ಮಾಡುವ ಸಣ್ಣ ಸಮಸ್ಯೆಗಳನ್ನ ನಿರ್ಲಕ್ಷಿಸಬಾರದು ಎಂದು ತಿಳಿಸುತ್ತದೆ. Now love must be nurtured and protected. Next, to search for the beloved. ಇಲ್ಲಿ ಪ್ರಿಯತಮನನ್ನ ಹುಡುಕುವುದು. ಶೂಲಮಿತಿಯು ಕನಸಿನಲ್ಲಿ ತನ್ನ ಪ್ರಿಯತಮನನ್ನ ಹುಡುಕುತ್ತಾಳೆ, ಕೊನೆಗೆ ಅವನನ್ನ ಕಂಡು ಸಂತೋಷ ಪಡುತ್ತಾಳೆ. ನಂತರ ಸೊಲೊಮೋನನ ಮದುವೆಯ ಮೆರವಣಿಗೆ ವೈಭವವನ್ನ ವರ್ಣಿಸಲಾಗಿದೆ. ಇಲ್ಲಿ ಟ್ರೂ ಲವ್ seeks and values the beloved. Cherish and value those whom God has placed in your life. ನಾಲ್ಕನೇ ಅಧ್ಯಾಯ, the beauty of commitment, ಬದ್ಧ ಪ್ರೀತಿಯ ಸೌಂದರ್ಯ ಬಗ್ಗೆ ಮಾತಾಡುತ್ತೆ. ಪ್ರಿಯತಮನು ತಮ್ಮ ಪ್ರಿಯಳ ಸೌಂದರ್ಯವನ್ನ ಕಾವ್ಯಾತ್ಮಕವಾಗಿ ವರ್ಣಿಸುತ್ತಾನೆ. ಅವಳನ್ನ ಗೌರವದಿಂದ ಹೊಗಳುತ್ತಾನೆ, ಅವಳನ್ನ ಮುಚ್ಚಿತ ತೋಟ ಎಂದು ಕರೆಯುತ್ತಾನೆ. ಇದು ನಿಷ್ಠೆ, ಪರಿಶುದ್ಧತೆ ಮತ್ತು ವಿಶೇಷವಾದ ಪ್ರೀತಿಯ ಸಂಕೇತವಾಗಿದೆ. ಟ್ರೂ ಲವ್ ಇಸ್ ಎಕ್ಸ್ಪ್ರೆಸ್ಡ್ ಥ್ರೂ ಹಾನರ್, ಫೇತ್ಫುಲ್ನೆಸ್ ಅಂಡ್ ಕಮಿಟ್ಮೆಂಟ್. ಈ ಮೊದಲ ಅಧ್ಯಾಯಗಳ ಸಾರಾಂಶ, ಪರಮಗೀತೆ. ಯಾರಾದ್ರೂ ಇಲ್ಲಿ ಬರ್ತಾ ಇರ್ತಾರೆ, ಅದು ಅಡ್ಮಿಟ್ ಮಾಡ್ಲಿಕ್ಕೆ. ಪರಮಗೀತೆಯ ಮೊದಲ 4 ಅಧ್ಯಾಯಗಳು ನಮಗೆ ಕಳಿಸುವುದು ಪ್ರೀತಿ ಗೌರವದಿಂದ ಆರಂಭವಾಗುತ್ತದೆ. ನಿಜವಾದ ಸೌಂದರ್ಯ ಹೃದಯದಲ್ಲಿದೆ. ಸಣ್ಣ ಸಮಸ್ಯೆಗಳನ್ನ ನಿರ್ಲಕ್ಷಿಸಬಾರದು. ನಿಷ್ಠೆಯು ಪ್ರೀತಿಯನ್ನ ಬಲಪಡಿಸುತ್ತದೆ. ದೇವರು ವಿವಾಹವನ್ನ ಪವಿತ್ರವಾದ ಸಂಬಂಧವಾಗಿ ಸ್ಥಾಪಿಸಿದ್ದಾರೆ ಅಂತ ನಮ್ಗೆ ತಿಳಿಯುತ್ತೆ. ಹಾಗಾಗಿ ದೇವರು ಬಯಸುವ ಪ್ರೀತಿ ಸ್ವಾರ್ಥರಹಿತ, ನಿಷ್ಠೆಯುಳ್ಳ, ಗೌರವಪೂರ್ವ ಮತ್ತು ಬದ್ಧತೆಯ ಮೇಲೆ ನಿರ್ಮಿಸಲಾಗಿದೆ ಅಂತ. God's designed love is selfless, faithful, respectful and built on lifelong commitment. Next, love tested by distance, ಪರೀಕ್ಷೆ ಒಳಗಾಗುವ ಪ್ರೀತಿ. ಇಲ್ಲಿ ಶೂಲಮಿತಿಯು ತನ್ನ ಪ್ರಿಯತನನ ಧ್ವನಿಯನ್ನ ಕೇಳುತ್ತಾಳೆ. ಅವನು ಬಾಗಿಲು ತಟ್ಟುತ್ತಾನೆ, ಆದರೆ ಅವಳು ತಡ ಮಾಡುತ್ತಾಳೆ. ಅವಳು ಬಾಗಿಲು ತೆರೆದಾಗ ಅವನು ಅಲ್ಲಿರಲಿಲ್ಲ. ಅವಳು ಅವನನ್ನ ಹುಡುಕಲು ನಗರಕ್ಕೆ ಹೋಗುತ್ತಾಳೆ.
ಕಾವಲುಗಾರರು ಅವಳನ್ನ ನೋಯಿಸುತ್ತಾರೆ, ಆದರೂ ಅವಳು ತನ್ನ ಪ್ರಿಯತಮನ ಗುಣಗಳನ್ನ ನೆನಪಿಸಿಕೊಂಡು ಅವನ ಮೇಲೆ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಾಳೆ. ನೆಕ್ಸ್ಟ್, ಲವ್ ರಿಯುನೈಟೆಡ್, ಮತ್ತೆ ಒಂದಾಗುವ ಪ್ರೀತಿ. ಶೂಲಮಿತಿಯು ತನ್ನ ಪ್ರಿಯತಮನನ್ನ ಮತ್ತೆ ಕಂಡುಕೊಳ್ಳುತ್ತಾಳೆ, ಅವನು ಅವಳ ಸೌಂದರ್ಯವನ್ನ ಮತ್ತೆ ಹೊಗಳುತ್ತಾನೆ. ಇಬ್ಬರ ನಡುವಿನ ನಂಬಿಕೆ ಮತ್ತು ಪ್ರೀತಿ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅಂಡ್ ದೆನ್ ಜಾಯ್ ಇನ್ ಕಮಿಟೆಡ್, ಇಲ್ಲಿ ಬದ್ಧ ಪ್ರೀತಿಯ ಸಂತೋಷ. ಪ್ರಿಯತಮನು ತನ್ನ ಪ್ರಿಯಳನ್ನ ಗೌರವದಿಂದ ಹೊಗಳುತ್ತಾನೆ, ಅವರು ಪರಸ್ಪರ ಸಂಘದಲ್ಲಿ ಸಂತೋಷ ಪಡುತ್ತಾರೆ. ಅವರ ಸಂಬಂಧವು ಪರಸ್ಪರ ಗೌರವ, ಮೆಚ್ಚುಗೆ ಮತ್ತು ನಿಷ್ಠೆಯ ಮೇಲೆ ನಿರ್ಮಿತವಾಗಿದೆ ಅಂತ ಬರೆಯಲ್ಪಟ್ಟಿದೆ. ನೆಕ್ಸ್ಟ್, ಲವ್ ಇಸ್ ಸ್ಟ್ರಾಂಗ್ ಆಸ್ ಡೆತ್, ಮರಣದಷ್ಟು ಬಲವಾದ ಪ್ರೀತಿ. ಅಧ್ಯಾಯವು ಪುಸ್ತಕದ ಪರಾಕಾಷ್ಠೆಯಾಗಿದೆ. ಶೂಲಮಿತಿಯು ತನ್ನ ಪ್ರೀತಿಯ ದೃಢತೆಯನ್ನ ವ್ಯಕ್ತಪಡಿಸುತ್ತಾಳೆ. ಪ್ರೀತಿಯು ಮರಣವಷ್ಟು ಬಲವಾದದ್ದು. 8ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ. ನಿಜವಾದ ಪ್ರೀತಿಯನ್ನ ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ, ಅದು ದೇವರು ಕೊಟ್ಟ ಅಮೂಲ್ಯವಾದ ವರವಾಗಿದೆ ಅಂತ ನಮಗೆ ಇದು ತಿಳಿಸುತ್ತದೆ. ಹಾಗಾಗಿ ಈ ಪುಸ್ತಕದ ಸಾರಾಂಶ, ಸಾಂಗ್ ಆಫ್ ಸಾಲಮನ್ ಅವ್ರ ಪರಮಗೀತೆ ನಮಗೆ ಕಳಿಸುವುದು ಪ್ರೀತಿ ದೇವರ ಅಮೂಲ್ಯ ಕೊಡುಗೆ. ನಿಜವಾದ ಪ್ರೀತಿ ಗೌರವ, ನಿಷ್ಠೆ ಮತ್ತು ತಾಳ್ಮೆಯಿಂದ ಬೆಳೆಯುತ್ತದೆ. ಸಂಬಂಧಗಳಲ್ಲಿ ಕ್ಷಮೆ ಮತ್ತು ಸಮಾಧಾನ ಬಹಳ ಮುಖ್ಯ. ಪ್ರೀತಿಯನ್ನ ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ವಿವಾಹವು ದೇವರಿಂದ ಸ್ಥಾಪಿಸಲ್ಪಟ್ಟ ಪವಿತ್ರ ಒಡಂಬಡಿಕೆಯಾಗಿದೆ. ಈ ಮೆಸೇಜಸ್, ಈ ಪುಸ್ತಕದಿಂದ ನಾವು ತಿಳ್ಕೋತೀವಿ. ನಾವು ವೈ ದಿಸ್ ಇಸ್ ಕಾಲ್ಡ್ ಸಾಂಗ್ ಆಫ್ ಸಾಲಮನ್, ಪರಮಗೀತೆ ಅಂತ ಯಾಕೆ ಈ ಪುಸ್ತಕ ಕರೆಯಲ್ಪಟ್ಟಿದೆ? ಪರಮಗೀತೆ ಎಂದರೆ ಅತ್ಯುತ್ತಮ ಗೀತೆ ಎಂಬ ಅರ್ಥ. ಇಬ್ರು ಭಾಷೆಯಲ್ಲಿ ಇದು ಶ್ರೇಷ್ಠತೆಯನ್ನು ಸೂಚಿಸುವ ವಿಧಾನವಾಗಿದೆ. ಸಾಂಗ್ ಆಫ್ ಸಾಂಗ್ಸ್ ಮೀನ್ಸ್ ದ ಗ್ರೇಟೆಸ್ಟ್ ಆಫ್ ಫೈನೆಸ್ಟ್ ಸಾಂಗ್, ಜಸ್ಟ್ ಆಸ್ ಹೋಲಿ ಆಫ್ ಹೋಲಿ ಮೀನ್ಸ್ ದ ಹೋಲಿಯೆಸ್ಟ್ ಪೀಪಲ್. ಈ ಪುಸ್ತಕದಲ್ಲಿ ಗಾಡ್ಸ್ ನೇಮ್ ನೆವರ್ ಅಪಿಯರ್ಸ್, ದೇವರ ಹೆಸರು ನಾವು ನೋಡುವುದಿಲ್ಲ. ಆಶ್ಚರ್ಯಕರವಾಗಿ ಈ ಪುಸ್ತಕದಲ್ಲಿ ದೇವರ ಹೆಸರು ನೇರವಾಗಿ ಉಲ್ಲೇಖವಾಗುವುದಿಲ್ಲ, ಆದರೂ ಅದರ ಸಂದೇಶವು ದೇವರು ರೂಪಿಸಿದ ಪವಿತ್ರ ಪ್ರೀತಿಯನ್ನ ಕೊಂಡಾಡುತ್ತದೆ. ನೆಕ್ಸ್ಟ್, ದ ವಿಮೆನ್ ಸ್ಪೀಕ್ಸ್ ಆಫನ್. ಈ ಪುಸ್ತಕದಲ್ಲಿ ಶೂಲಮಿತಿಯ ಧ್ವನಿಯೇ ಹೆಚ್ಚು ಕೇಳಿಸುತ್ತದೆ, ಮಹಿಳೆಯ ಧ್ವನಿ ಜಾಸ್ತಿ ಕೇಳಿಸುತ್ತದೆ. ಇದು ಇಬ್ಬರಿಗೂ ಸಮಾನ ಗೌರವವಿರುವ ಸಂಬಂಧವನ್ನ ತೋರಿಸುತ್ತದೆ. ದ ಶೂಲಮೈಟ್ ಸ್ಪೀಕ್ಸ್ ಫ್ರೀಕ್ವೆಂಟ್ಲಿ ಥ್ರೂಔಟ್ ದ ಬುಕ್, ಹೈಲೈಟಿಂಗ್ ಮ್ಯೂಚುವಲ್ ಲವ್, ರೆಸ್ಪೆಕ್ಟ್ ಅಂಡ್ ಶೇರ್ಡ್ ಕಮಿಟ್ಮೆಂಟ್. ಹಾಗಾಗಿ ದ್ರಾಕ್ಷಿ ತೋಟಗಳು, ಹಾವುಗಳು, ಪಾರಿವಾಳಗಳು, ಜಿಂಕೆಗಳು ಮತ್ತು ವಸಂತ ಕತುವಿನ ಚಿತ್ರಗಳನ್ನ ಪ್ರೀತಿಯ ಸೌಂದರ್ಯವನ್ನ ಕಾವರ್ತಿಕವಾಗಿ ವ್ಯಕ್ತಪಡಿಸಿದೆ ಈ ಪುಸ್ತಕ. ವಿನ್ಯಾರ್ಡ್ಸ್, ಗಾರ್ಡನ್ಸ್, ಫ್ಲವರ್ಸ್, ಡೋವ್ಸ್, ಗೇಸಲ್ಸ್, ಸ್ಪ್ರಿಂಗ್ ಟೈಮ್ ಇಮೇಜರಿ ವಿವಿಡ್ಲಿ ಪೋರ್ಟ್ರೇಸ್ ಬ್ಯೂಟಿ, ಫ್ರೆಶ್ನೆಸ್ ಅಂಡ್ ಗ್ರೋತ್ ಆಫ್ ಲವ್. ಈ ಪುಸ್ತಕದ ಮುಖ್ಯ ವಚನ 2ನೇ ಅಧ್ಯಾಯ 4ನೇ ವಚನ. ಅವನು ನನ್ನನ್ನ ಜೊತನದ ಮನೆಯಲ್ಲಿ ಕರೆದುಕೊಂಡು ಹೋದನು, ಅವನ ತಚ್ಚುವು ನನ್ನ ಮೇಲೆ ಪ್ರೀತಿಯಾಗಿತ್ತು. ಹಿಸ್ ಬ್ಯಾನರ್ ಓವರ್ ಮೀ ವಾಸ್ ಲವ್. ಪ್ರೀತಿಯ ಮರಣದಷ್ಟು ಬಲವಾದದ್ದು ಅಂತ ನಾವಿಲ್ಲಿ ಓದ್ತೀವಿ. ಲವ್ ಇಸ್ ಸ್ಟ್ರಾಂಗ್ ಆಸ್ ಡೆತ್. ಸೊ ಈ ಪುಸ್ತಕದಿಂದ ನಾವು ತಿಳಿದುಕೊಳ್ಳೋ ಜೀವನದ ಪಾಠ, ಪರಮಗೀತೆ ನಮಗೆ ಕಳಿಸುವುದು ನಿಜವಾದ ಪ್ರೀತಿ ಕೇವಲ ಭಾವನೆಯಲ್ಲ, ಅದು ಗೌರವ, ನಿಷ್ಠೆ, ತಾಳ್ಮೆ, ಕ್ಷಮೆ ಮತ್ತು ಜೀವನ ಪರ್ಯಂತದ ಬದ್ಧತೆ. ದೇವರು ಪ್ರೀತಿಯನ್ನ ತನ್ನ ಅಮೂಲ್ಯವಾದ ವರವಾಗಿ ಕೊಟ್ಟಿದ್ದಾರೆ, ಆದ್ದರಿಂದ ಅದನ್ನ ಗೌರವದಿಂದ ಕಾಪಾಡಬೇಕು ಅಂತ ಹೇಳುತ್ತದೆ. ಪ್ರಸಂಗಿ ಪುಸ್ತಕ, ಎಕ್ಲೇಶಿಯಸ್ಟಿಸ್, ಜೀವನದ ನಿಜವಾದ ಅರ್ಥ ದೇವರನ್ನ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಗೊಳ್ಳುವುದರಲ್ಲಿದೆ ಅಂತ ಹೇಳುತ್ತೆ. ಟ್ರೂ ಮೀನಿಂಗ್ ಆಫ್ ಲೈಫ್ ಇಸ್ ಫೌಂಡ್ ಇನ್ ಫಿಯರಿಂಗ್ ಗಾಡ್ ಅಂಡ್ ಕೀಪಿಂಗ್ ಹಿಸ್ ಕಮಾಂಡ್ಮೆಂಟ್ಸ್, ಸೇಸ್ ಎಕ್ಲೇಶಿಯಸ್ಟಿಸ್. ಪರಮಗೀತೆ, ಸಾಂಗ್ ಆಫ್ ಸಾಲಮನ್ ಹೇಳುತ್ತೆ, ದೇವರು ಕೊಟ್ಟ ನಿಜವಾದ ಪ್ರೀತಿ ನಿಷ್ಠೆಯಿಂದ, ಗೌರವದಿಂದ ಮತ್ತು ಬದ್ಧತೆಯಿಂದ ಬೆಳೆಯುತ್ತದೆ. Book of Song of Solomon says, God-given love flourishes through faithfulness, respect, and lifelong commitment. Together, these two books teach a beautiful balance. Ecclesiastes answers, what is the purpose of life? Song of Solomon answers, how should we love within the life God has given us? ಇದು ಈ ಪುಸ್ತಕದಿಂದ ನಮಗೆ ಸಿಗೋ ಸಮರಿ, ನಮಗೆ ಸಿಗೋ ದೇವರ ಮೆಸೇಜ್. ನಾವು ಕೂಡ ದೇವರ ಪ್ರೀತಿಯಲ್ಲಿ ಯಾವಾಗಲೂ ಒಟ್ಟಿಗೆ ಇದ್ದು ಅವರು ಕೊಟ್ಟಿದ್ದ ಪ್ರೀತಿಯನ್ನ ಅನುಭವಿಸೋಣ, ಸಂತೋಷದಿಂದ ಬಾಳೋಣ.
ಆಮೇನ್. ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಸೇರಿಕೊಂಡಿದ್ದಕ್ಕೆ, ದೇವರ ವಾಕ್ಯವನ್ನು ಥ್ಯಾಂಕ್ ಯು. ಕೇಳಿಸಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್.